ಬಂಧುಗಳೇ, ಜೀವನದಲ್ಲಿ 2-3 ಹಂತವನ್ನು ನಾವು ಗಮನಿಸಬೇಕು. ಏನಂತಂದ್ರೆ 25 ವರ್ಷ ಕಲಿತು ಬಿಡಬೇಕು. ಏನೇನು ಕಲಿಲಿಕ್ಕೆ ಸಾಧ್ಯನೋ ಕಲಿತು ಬಿಡಬೇಕು. ಇವತ್ತು ಆ ಕಲಿತಂತ ವಿದ್ಯೆ ಇನ್ನು ಯಾವಾಗ ಉಪಯೋಗ ಆಗಬೇಕು ಅಂತಂದ್ರೆ 30 ವರ್ಷದಿಂದ 60 ವರ್ಷದೊಳಗಡೆ ಅದು ಸಂಪೂರ್ಣ ವಿನಿಯೋಗಕ್ಕೆ ಬರಬೇಕು. ನಾವೇನು ವಿದ್ಯೆಯನ್ನ ಕಲಿತಿರ್ತೇವೆ ಆ ವಿದ್ಯೆ ಅದು ಯಾವ ವಿದ್ಯೆನಾಗಿರಲಿ, ಆ ವಿದ್ಯೆ 60 ವರ್ಷದೊಳಗಡೆ ಸಂಪೂರ್ಣವಾಗಿ ಮತ್ತೆ ಸಮಾಜಕ್ಕೆ ಅರ್ಪಣೆ ಆಗಬೇಕು. ಅದಕ್ಕೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳಿದ್ರು. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ವರವ ಪಡೆದವರು ನೋಡಿ ಅನ್ನುವಂಥ ಮಾತನ್ನು. ಅದರರ್ಥ ನಾವೇನು 30 ವರ್ಷ ವಿದ್ಯೆಯನ್ನ ಕಲಿತೇವೆ, ಆ 30 ವರ್ಷ ಕಲಿತಂತ ವಿದ್ಯೆ ಹೆಂಗೆ ಕಲಿಬೇಕು ಅಂತಂದ್ರೆ ಯಾರು ಕಲಿತಿರಬಾರ್ದು, ಇದು ಕಲಿಲಿಕ್ಕೆ ಏನು ಉಳಿದಿರಬಾರ್ದು, ಹಾಗೆ ಕಲಿಬೇಕು. ಹಾಗೆ ಕಲಿಬೇಕಾದ್ರೆ ಏನ್ ಬೇಕು ಅಂದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಮನುಷ್ಯ ಓದಬೇಕಾದಂತ ಸಂದರ್ಭದಲ್ಲಿ, ಕಲಿಬೇಕಾದಂತ ಸಂದರ್ಭದಲ್ಲಿ ಎಷ್ಟು ಆಸಕ್ತಿ ಇರಬೇಕು ಮನುಷ್ಯನಿಗೆ ಅಂತಂದ್ರೆ ನನಗೆ ಗುರು ಇಲ್ಲದೆ ಇದ್ದು ನಾನು ಕಲಿತೀನಿ ಎನ್ನುವಂತ ಭಾವನೆ ಇರಬೇಕು. ಇವತ್ತು ತಾವೆಲ್ಲರೂ ಏಕಲವ್ಯವನ್ನು ಕೇಳಿರ್ಬೋದು. ನೀವು ಏಕಲವ್ಯ ಗುರು ಇರಲಿಲ್ಲ, ಅವನು ವಿದ್ಯೆಯನ್ನ ದೂರದಲ್ಲಿ ಮರೆಯದೆ ನಿಂತ್ಕೊಂಡು ಕಲಿತ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಸಹಕರಿಸಲು ಬರ್ತಾರೆ, ಸಹಕರಿಸದಿದ್ದಂಗೂ ವಿದ್ಯೆಯನ್ನು ಕಲಿಯಬಹುದು ಅನ್ನೋದಕ್ಕೆ. ಇವತ್ತು ರಮೇಶ್ ಅವರು ನಮ್ಮ ಶಿವಲಿಂಗಣ್ಣವರೆಲ್ಲ ಇರಬೇಕಾದ್ರೆ ಬಹುಶಃ ಅವತ್ತಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಕಲಿಸುವಂಥವ್ರು ಇರಲಿಲ್ಲ, ಸಪೋರ್ಟ್ ಮಾಡುವಂಥವ್ರು ಇರಲಿಲ್ಲ, ಆರ್ಥಿಕ ನೆರವನ್ನು ಕೊಡೋರು ಇರಲಿಲ್ಲ. ಅವೆಲ್ಲವನ್ನು ಮೀರಿ ಒಂದು ಕಂಪನಿಯನ್ನು ಕಟ್ಟಬೇಕಾದಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಏಕಲವ್ಯವರದೊಂದು ಯಾಕೆ ನೆನಪಾಯಿತು ಅಂತಂದ್ರೆ ಗುರುಗಳು ಅವರಿಗೆ ಕಲಿಸ್ತಿಲ್ಲ, ಆದ್ರೆ ದೂರದಲ್ಲಿ ಮನೆಯನ್ನೇ ನಿಂತ್ಕೊಂಡು ವಿದ್ಯೆಯನ್ನು ಕಲಿತ. ಒಂದು ದಿನ ನಾಯಿ ಬಗಳುತ್ತಾ ಇತ್ತು. ಏಕಲವ್ಯಗೆ ಅನಿಸ್ತು ಎಲ್ಲರೂ ಕೂಡ ಬಾಣವನ್ನು ಬಿಡಬಹುದು, ಆದ್ರೆ ನಾನು ಬಾಣವನ್ನು ಬಿಟ್ರೆ ನಾಯಿ ಬಗಳದ ನಿಲ್ಲಿಸಬೇಕು, ಆದ್ರೆ ರಕ್ತ ಬರಬಾರದು ಅಂತ ಹೇಳಿ ಅಷ್ಟೊಂದು ಶ್ರದ್ಧೆಯಿಂದ ಕಲಿತಂತೆ ವಿದ್ಯೆಯನ್ನು ಪ್ರಯೋಗ ಮಾಡೋದು. ಆ ನಾಯಿಯ ಬಾಣವನ್ನು ಬಿಟ್ಟ, ಒಂದು ಹನಿ ರಕ್ತ ಬರಲಿಲ್ಲ. ಆ ಬಾಣ ಬಿಟ್ಟಂಥದ್ದು ಬಾಯೊಳಗೆ ಹೋಯ್ತು, ಆ ಬಗಳದ ನಿಲ್ಲಿಸ್ತು, ಆದ್ರೆ ಒಂದು ರಕ್ತನೂ ಆಚೆ ಬರಲಿಲ್ಲ. ಅದನ್ನು ಗುರುಗಳು ನೋಡ್ತಾರೆ, ಎಂಥ ಭಕ್ತಿ ಇದು, ಎಂಥ ವಿದ್ಯೆ ಇದು, ಯಾರು ನನಗೆ ಕಲಿಸಿದ್ರು ಅಂತಂದ. ನಿಮ್ಮ ಮೂರ್ತಿಯನ್ನೇ ಮಾಡಿಟ್ಟು ಗುರು ಅಂತ ಹೇಳಿ ನಾವು ಭಾವಿಸಿಕೊಳ್ಳುವಂತ ವಿದ್ಯೆ ಅಂತ ಹೇಳ್ತಾನೆ. ಹಾಗೆ ನಮ್ಮ ಜೀವನದ ಒಳಗಡೆ ಯಾರು ನಮಗೆ ಸಹಕರಿಸದೇ ಇರಲಿ, ಆದರೆ ದೈವ ಶಕ್ತಿ, ದೈವ ಭಕ್ತಿ ನಾವು ಮರೆಯಕ್ಕೆ ಹೋಗಬಾರ್ದು. ದೈವ ಶಕ್ತಿ ಮತ್ತು ದೈವ ಭಕ್ತಿ ಜೀವನದಲ್ಲಿ ಯಾರು ರೂಢಿಸಿಕೊಳ್ತಾರೆ ಅವರು ನಿಜವಾಗ್ಲೂ ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿ. ಹಾಗಾಗಿ ಅದಾದ್ಮೇಲೆ ವಿದ್ಯೆ ಕಲಿತಾದ ನಂತರ ಇವತ್ತು ನಾವು ಅದನ್ನು ಹೇಗೆ ಮತ್ತೆ ಸಮಾಜಕ್ಕೆ ಕೊಡಬೇಕು ಅಂತಂದ್ರೆ ಅದನ್ನ ಜೀವನದಲ್ಲಿ ಒಂದಿಷ್ಟು ಸಮಾಜಕ್ಕೆ ವಿನಿಯೋಗ ಮಾಡಬೇಕು. ದುಡಿದಂಥ ಒಂದಿಷ್ಟು ಭಾಗವನ್ನ, ನಮಗೆ ಆಯಸ್ಸಿನಲ್ಲಿ ಸ್ವಲ್ಪ ಆಯಸ್ಸನ್ನ, ನಮ್ಮ ವಿದ್ಯೆಯಲ್ಲಿ ಸ್ವಲ್ಪ ವಿದ್ಯೆಯನ್ನ, ನಮ್ಮ ಟೈಮ್ನಲ್ಲಿ ಸ್ವಲ್ಪ ಟೈಮನ್ನ ಯಾರು ಸಮಾಜಕ್ಕೆ ವಿನಿಯೋಗ ಮಾಡ್ತಾನೆ ಅವನು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅಂತ. ಯಾಕೆ ನಾವು ಬಹಳ ಜನ ಇವತ್ತು ದುಡ್ಡು ಮಾಡಿದ್ದೀವಿ, ದುಡ್ಡನ್ನ ಹೇಗೆ ಕೂಡಿಡಬೇಕು ಅಂತ, ಹೇಗೆ ಡಬಲ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ವಿನಃ ಅದನ್ನ ಹೇಗೆ ವಿನಿಯೋಗ ಮಾಡಬೇಕು ಅಂತ ಯಾರು ಇವತ್ತು ಯೋಚನೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಆ ದುಡ್ಡಿನ ವ್ಯಾಮೋಹ ನಮ್ಮನ್ನ ಅದು ಬಂಧನಕ್ಕೆ ಈಡು ಮಾಡ್ತಾ ಇದೆ. ಯೋಚನೆ ಮಾಡಿ, ಸುಮ್ಮನೆ ದುಡ್ಡಿಗೆ ಇವತ್ತೊಂದು 50 ವರ್ಷದಿಂದ ಯೋಚನೆ ಮಾಡಿ, ಬೇಡ ಒಂದು 25 ವರ್ಷದ ಹಿಂದೆ ಯೋಚನೆ ಮಾಡಿ, ಎಷ್ಟು ಬಡತನ, ಆಹಾರ ಇರಲಿಲ್ಲ, ನೀರಿರಲಿಲ್ಲ, ರೋಡ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಆದರೆ ಎಲ್ಲರೂ ಒಗ್ಗಟ್ಟಾಗಿರ್ತಿದ್ವಿ. ಎಲ್ಲರೂ ದೈವ ಶಕ್ತಿಯಲ್ಲಿ, ದೈವ ಭಕ್ತಿಯಲ್ಲಿ ಬದುಕ್ತಾ ಇದ್ವಿ. ಇವತ್ತು ಎಲ್ಲರಿಗೂ ದುಡ್ಡು ಬಂದಿದೆ, ಎಲ್ಲರಿಗೂ ಆಹಾರ ಬಂದಿದೆ, ಎಲ್ಲರಿಗೂ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ, ಆದರೆ ದೇವರಿಗೆ ಪೂಜೆಗೆ ಸಮಯವಿಲ್ಲ, ಒಳ್ಳೆಯದು ಮಾತಾಡೋದಕ್ಕೆ ಸಮಯವಿಲ್ಲ. ಎಲ್ಲ ಕುಟುಂಬಸ್ಥರು ಒಂದ್ ಕಡೆ ಕೂತ್ಕೊಂಡು ಒಳ್ಳೆಯ ಚರ್ಚೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶಗಳೇ ಇಲ್ಲ ಇವತ್ತು. ಅಂದ್ರೆ ಎಲ್ಲರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ದುಡ್ಡಿನ ಮೇಲೆ ಅವಲಂಬಿತವಾಗ್ತಾ ಇದ್ದೀವಿ. ದುಡ್ಡೇ ಸರ್ವಸ್ವ, ದುಡ್ಡೇ ಪ್ರಮುಖ ಪಾತ್ರ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಬಹುಶಃ ಅದೆಲ್ಲವನ್ನು ನಾವು ಇವತ್ತು ಬಿಡಬೇಕಾಗಿದೆ.
ಅಂದ್ರೆ ನಾವು ತಿಳ್ಕೊಳ್ಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು, ಏನಾದ್ರೂ ಒಂದು ಕಾಯಕದಲ್ಲಿ ತೊಡಸ್ಕೊಳ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು. ಆದರೆ ಸಾಧನೆಯ ಒಳಗಡೆ ಜೀವನದ ಮೌಲ್ಯಗಳನ್ನು ಮರಿಬಾರದು ಅಂತೀವಿ. ಜೀವನದ ಮೌಲ್ಯಗಳನ್ನು ನಾವು ಮರೆತೀವಿ ಅಂತಂದ್ರೆ ಅದೆಲ್ಲದೂ ಕೂಡ ಹೇಗಾಗುತ್ತೆ ಅಂತಂದ್ರೆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದನೆಯ, ಪಾಪಿಯ ದಾನ ಪ್ರಾಯಚಿತ್ತಕ್ಕಲ್ಲದೆ ನಿಸ್ವಾರ್ಥಕ್ಕೆ ಸಲ್ಲದನೆಯ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದು ನಾಯಿ ಹಾಲು, ಅದು ನಾಯಿಗಳಿಗೆ ಮಾತ್ರ ಸೀಮಿತವಾಗುತ್ತೆ, ಅದು ಯಾವ ರುದ್ರಾಭಿಷೇಕಕ್ಕೆ ಅಭಿಷೇಕಕ್ಕೆ ಬರುವುದಿಲ್ಲ. ಹಾಗೆ ನಾವು ಪಾಪಿಗಳ ಆಗಕ್ಕೆ ಶುರುವಾಗ್ಬಿಡ್ತೇವೆ. ಅದಕ್ಕೆ ಹೇಳ್ತಾರೆ, ಹಸುವಿದ್ದು ಫಲವೇನು ಅಯ್ಯನವಿಲ್ಲದನ್ನಕ್ಕ. ಹಸು ಬಹಳ ದುಡ್ಡು ಕೊಟ್ಟು ತಂದಿದ್ದೇವೆ, ಆದ್ರೆ ಒಂದು ಹನಿ ಹಾಲನೇ ಕೊಡ್ತಾ ಇಲ್ಲ ಅಂದ್ರೆ ಏನು ಪ್ರಯೋಜನ ಆಗುತ್ತೆ ಜೀವನದೊಳಗಡೆ? ಯೋಚನೆ ಮಾಡಿ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಮರ ಇದೆ, ಅದು ನೆರಳನೆ ಕೊಡ್ತಾ ಇಲ್ಲ ಅಂದ ಮೇಲೆ ಅದನ್ನು ತಗೊಂಡು ನಾವು ಏನ್ ಮಾಡ್ಬೇಕಾಗಿದೆ? ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ರೂಪ ಬಹಳ ಸುಂದರವಾಗಿದೆ, ಸೊಗಸಾಗಿ ರೂಪ ಇದೆ, ಆಯಸ್ ಇದೆ, ಒಳ್ಳೆ ಗಟ್ಮುಟ್ಟಾಗಿದ್ದಾನೆ, ಎಲ್ಲ ಇದ್ದಾನೆ, ಆದರೆ ಅದು ಗುಣನೇ ಇಲ್ಲ ಅಂದ ಮೇಲೆ ಏನ್ ಮಾಡೋದು ತಗೊಂಡು? ನಾನಿದ್ದು ಫಲನೇನು ನಿಮ್ಮ ನೆನೆಯದನ್ನಕ್ಕ. ನಾವಿದ್ದೀವಿ ಬದುಕಿನ ಭೂಮಿ ಮೇಲೆ ಅಂತಂದ ಮೇಲೆ ನಮಗೆ ಕೊಟ್ಟಂತ ಭಗವಂತನನ್ನ ಒಂದು ಕ್ಷಣ ನೆನೆಸ್ಕೊಳ್ಳುವಂತ ಅವಕಾಶವನ್ನು ನಾವು ತಗೊಳ್ಳೋದಿಲ್ಲ. ಅದಕ್ಕೆ ಹೇಳಿದ್ರೆ ನಾವೆಲ್ಲ ಹೇಳ್ತೀವಿ, ನಾನು ಮಾಡಿದೆ, ನಾವು ಮಾಡಿದ್ವಿ ಅಂತ ಹೇಳ್ತೀವಿ ನಾವು ಸುಮ್ಮನೆ. ಆದ್ರೆ ಏನ್ ಮಾಡಿದ್ವಿ? ಸುಮ್ಮನೆ ಒಂದು ಯೋಚನೆ ಮಾಡಿ, ಈ ಭೂಮಿ ಯಾರದು ಯೋಚನೆ ಮಾಡಿ, ಆಕಾಶ ನೀರಿನಿಂದ ಬರುತ್ತೆ ಯೋಚನೆ ಮಾಡಿ, ವಿದ್ಯುತ್ ಎಲ್ಲಿಂದ ಬರುತ್ತೆ ಯೋಚನೆ ಮಾಡಿ, ಆಹಾರ ಎಲ್ಲಿಂದ ಬರುತ್ತೆ ಸುಮ್ಮನೆ ಯೋಚನೆ ಮಾಡಿ. ಇವೆಲ್ಲವನ್ನು ಬಳಸಿಕೊಂಡು ನಾವು ಬದುಕಿದ್ದೇವೆ. ಆದ್ರೆ ನಾವು ನಾನು ಅನ್ನೋದನ್ನ ಬಿಡಬೇಕಾಗುತ್ತೆ. ಯಾಕೆ? ಇದು ಯಾವುದು ನಂದು ಅಲ್ಲ, ಹಿಂದೂ ನಂದಾಗಿರಲಿಲ್ಲ, ಮುಂದೆ ನಂದಲ್ಲ. ಹಾಗಾಗಿ ನಾನು ಈಗ ಸುಮ್ಮನೆ ಬಂದಿದ್ದೇನೆ, ಒಂದು 50-100 ವರ್ಷಗಳ ಕಾಲ ಬದುಕ್ತೇನೆ. ಆ ಬದುಕಿದಷ್ಟು ದಿನಗಳ ಕಾಲ ಇದನ್ನು ಸುಂದರವಾಗಿ ಅನುಭವಿಸ್ತೇನೆ, ಮತ್ತೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ತಾನಷ್ಟೇ. ಅದಕ್ಕೆ ಎಡೆ ನಿಮ್ಮ ದಾನ ಅಂದರು, ಬೆಳೆ ನಿಮ್ಮ ದಾನ ಅಂದ್ರು, ಸುಳಿದುವ ಸೂಸುವ ಗಾಳಿ ನಿಮ್ಮ ದಾನ ಅಂತಂದ್ರು, ನಿಮ್ಮ ದಾನವನ್ನು ಅಂದೆಳೆದುಕೊಳ್ಳುವ ಪುಣ್ಯಗಳಲ್ಲಿ ನಿಂಬೆನು ಅಂತ ಮಾತನ್ನು ಹೇಳ್ತಾರೆ. ಅದರ ಅರ್ಥ ಏನು? ಭಗವಂತ ಎಲ್ಲದಕ್ಕೂ ಭಗವಂತ ಅಂತ ಭಾವಿಸ್ಕೊಳ್ಬೇಕು. ಇದೆಲ್ಲವನ್ನು ಕೊಟ್ಟಿದ್ದಾನೆ ಭಗವಂತ, ಎಲ್ಲವನ್ನೂ ತಗೊಂಡಿದ್ದಾನೆ ಭಗವಂತ. ಯಾಕೆ? ಕೊಡೋನು ಅವನೇ ಆದ ಮೇಲೆ ತಗೊಳ್ಳೋದಕ್ಕೆ ಅವನ ಹಕ್ಕಿರುತ್ತೆ ಅನ್ನುವಂಥ ಭಾವ. ನಾವೇನು ಸುಮ್ಮನೆ ನಿಮಿತ್ತ ಮಾತ್ರ ಅಂತ ಭಾವಿಸ್ಕೊಳ್ಬೇಕು. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಯಾರು ಬಡವರಲ್ಲ, ಯಾರು ಶ್ರೀಮಂತರಲ್ಲ. ಯಾಕೆ? ಒಂದು ಕಾಲದಲ್ಲಿ ಶ್ರೀಮಂತರಾಗಿರ್ತೀವಿ, ಇನ್ನೊಂದು ಕಾಲಕ್ಕೆ ಬಡವರಾಗ್ತೀವಿ. ಬಡವರು ಮತ್ತು ಶ್ರೀಮಂತರಾಗೋದಕ್ಕೆ ಏನು ಸುಮ್ಮನೆ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಅಥವಾ ಯಾವ್ದಾದ್ರು ಒಂದು ದುರ್ಚಟಕ್ಕೆ ಬಲಿಯಾದ್ರೆ ಸಾಕು. ಹೇಳದೆ ಕೇಳದೆ ಆಸ್ತಿ ಹೋಗುತ್ತೆ, ಹಣ ಹೋಗುತ್ತೆ, ಮಕ್ಕಳು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಹಾಗಾಗಿ ನಮ್ಮ ಬದುಕು ಸುಂದರವಾಗಬೇಕಾದ್ರೆ ಬದುಕನ್ನ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅಂತ ಬದುಕನ್ನು ನಾವು ಅರ್ಥ ಮಾಡಿಕೊಂಡು 30-40 ವರ್ಷಗಳ ಕಾಲ ಸುಂದರವಾದಂಥ ಬದುಕನ್ನು ನಾವು ಮಾಡಬೇಕಾಗುತ್ತೆ. ಬಹುಶಃ ನೀವೆಲ್ಲರೂ ವಯಸ್ಸಾದ ಕೂತ್ಕೊಂಡಿದ್ದೀರಿ, ನಿಮ್ಮ ಮಕ್ಕಳ ಕಾಲಕ್ಕೆ ಈ ವಾತಾವರಣ ಇರೋದಿಲ್ಲ. ಯಾಕೆಂತಂದ್ರೆ ನೀವು ಮಕ್ಕಳಿಗೆ ವಿದ್ಯೆಯನ್ನ ಕೊಟ್ರಿ, ವಿನಯವನ್ನು ಮರೆತೇ ಬಿಟ್ರಿ. ದುಡ್ಡನ್ನು ಮಾಡೋದನ್ನ ಕಲಿಸ್ರಿ, ದುಡ್ಡನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಮರೆಸ್ಬಿಟ್ಟಿದ್ದೀರಿ. ನೀವು ಮಕ್ಕಳಿಗೆ ಎಲ್ಲ ಕೇಳಿದ್ದನ್ನೆಲ್ಲ ಕೊಟ್ರಿ, ಆದ್ರೆ ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಹೇಳೋದನ್ನ ಮರ್ತೇ ಬಿಟ್ರಿ. ದೊಡ್ಡ ದೊಡ್ಡ ಮನೆಯನ್ನ ಬಿಟ್ಟುಕೊಂಡ್ರಿ, ಆದ್ರೆ ನಿದ್ದೆ ಮಾಡೋದನ್ನ ಮರ್ತೇ ಬಿಟ್ಟಿದ್ರಿ. ಯಾವುದು ಜೀವನ? ಎಂತೆಂಥ ಮನೆಗಳು ಇವತ್ತೆಲ್ಲ ನೋಡ್ಬೇಕು ನೀವು. ನಾವು ದೊಡ್ಡ ಮನೆ ಅಂತಾರೆ, ಎಲ್ಲಿವರೆಗೂ ಗೃಹ ಪ್ರವೇಶ ಆಗೋವರೆಗೂ. ಗೃಹ ಪ್ರವೇಶ ಆಗಿ ಆಚೆ ಬಂದ ಮೇಲೆ ಮೇಲಿನ ತಳಕತ್ತಿ, ತಳಗಿನ ಮ್ಯಾಕತ್ತಿ 2 ದಿನ ವರ್ಷದ ಗೊತ್ತಾಗುತ್ತೆ. ಗಂಡು ಬಂದು ದೊಡ್ಡ ಮನೆನೂ ಬೇಡ, ಅಲ್ಲಿ ಸವಾಸ ಬೇಡ. ದೊಡ್ಡ ಮನೆ ಸುಖ ಕೊಡುತ್ತಾ? ಹಿಂದಾದ್ರೂ ಕೂಡ ಕಾಲಿಗೊಬ್ರು, ಕೈಗೊಬ್ರು, ಅತ್ತೆ, ಸೊಸೆ, ಮಕ್ಕಳು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿದ್ರು. ಈಗ ಸೊಸೆನೂ ಇರಲ್ಲ, ಮಕ್ಕಳು ಅಂತ ಮನೆಯಲ್ಲಿಲ್ಲ. ಮತ್ತೆ ಯಾರು ಕೆಲಸ ಮಾಡಬೇಕು? ನೀವು ಮಾಡುತ್ತೀವಿ. ಆವಾಗ ಅನಿಸುತ್ತೆ ನಮಗೆ, ಇವು ಹಾಳಾದದ್ದು ಯಾರಿಗೆ ಮನೆ ಇಟ್ಕೊಂಡಿಲ್ಲ ಆಗ್ತದೆ. ಹೀಗೆ ಭಾವನೆಗಳು. ಸೊಸೆಯರು ಇವತ್ತು ಮನೆಯಲ್ಲಿ ಇರಂಗಿಲ್ಲ, ಅವ್ರಿಗೊಂದು ಮನೆ. ಮಕ್ಕಳು ಬೆಳೀತಾ ಇದ್ದಾಗ ಮಕ್ಕಳಿಗೊಂದು ಮನೆ, ಅವ್ರಿಗೊಂದು ಉದ್ಯೋಗ. ಅದು ಉದ್ಯೋಗ ಮಾಡಿದ್ರೆ ದೂರದಲ್ಲೇ ಮಾಡಬೇಕು, ಹತ್ರದಲ್ಲಿ ಯಾರು ಮಾಡೋಂಗಿಲ್ಲ. ಈ
ಸನ್ನಿವೇಶಗಳು ನನ್ನನ್ನ ಇವತ್ತು ಅತ್ಯಂತ ದುಃಖಕ್ಕೆ ಈಡು ಮಾಡ್ತಾ ಇದೆ. ಹಾಗಾಗಿ ಬದುಕಿನ ಮೌಲ್ಯಗಳನ್ನ ನಾವು 30 ವರ್ಷಗಳ ಕಾಲ ತಿಳಿದು ಮತ್ತೆ ಅನುಭವಿಸಬೇಕು. ಅದು ಬಹಳ ಸೊಗಸಾಗಿರುತ್ತೆ ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಅದಾದ್ಮೇಲೆ ಏನ್ ಮಾಡಬೇಕು? 30 ವರ್ಷ ಆದ ನಂತರ, 60 ವರ್ಷ ಆಯಿತು, 60 ವರ್ಷ ಆದ ನಂತರ ಕೊನೆಗೆ ಏನ್ ಮಾಡಬೇಕು? ಭಗವಂತ ಸ್ಮರಣೆಯಲ್ಲಿ ಜೀವನವನ್ನು ಕಳೆಯಬೇಕು. ಯಾಕೆ? ಒಂದು 30 ವರ್ಷ ವಿದ್ಯೆ ಕಲಿಯೋದ್ರಲ್ಲಿ ಕಳೆದು ಬಿಡ್ತೇವೆ, ಇನ್ನೊಂದು 30 ವರ್ಷ ಗಳಿಸೋದ್ರಲ್ಲಿ ಕಳೆದು ಬಿಡ್ತೇವೆ. ಆ ನಂತರ ಒಂದಿಷ್ಟು 30 ವರ್ಷಗಳ ಕಾಲ ಕೊನೆಗೆ ಸ್ಮರಣೆ. ಯಾವುದು? ಭಗವಂತನ ಸ್ಮರಣೆಯನ್ನ. ಯಾಕೆ? ಭಗವಂತ ಈ ಸುಂದರ ದೇಹವನ್ನು ಕೊಟ್ಟಿದ್ದಿ, ಈ ಸುಂದರ ಬದುಕನ್ನು ಕೊಟ್ಟಿದ್ದಿ, ಈ ಸುಂದರವಾಗಿ ಬದುಕೋದಕ್ಕೆ ಒಂದಿಷ್ಟು ಭೂಮಿ ಎಲ್ಲವೂ ಕೊಟ್ಟಿದ್ದಿ, ಅದಕ್ಕೋಸ್ಕರ ನಿನ್ನ ಸ್ಮರಣೆಯನ್ನ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಒಂದು 40 ಕೊನೆಗೆ ಒಂದು 30 ವರ್ಷಗಳ ಕಾಲ ಬದುಕನ್ನು ಸಾಗಿಸಿ ನಾವು ಹೋಗಬೇಕು ಅನ್ನುವ ಮಾತನ್ನು ಕೂಡ ಹೇಳ್ತಾ, ಅಂತಹ ಒಂದು ಬದುಕನ್ನ ನಾವು ನೀವೆಲ್ಲರೂ ಕಟ್ಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಬಹುಶಃ ನೋಡಿ ಎಷ್ಟು ಚೆನ್ನಾಗಿ ವಚನವನ್ನು ಹಾಡ್ತಾ ಇದ್ರು. ಈ ತರದ ಒಂದು ಸಂಸ್ಕಾರ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಇವತ್ತು ಕಲಿಸುವಂಥದ್ದು. ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಒಂದಿಷ್ಟು ನಮ್ಮ ಮನೆಗಳಲ್ಲಿ ನಾವು ಆಚರಣೆಗಳನ್ನ ಮಾಡುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳು ಅದನ್ನ ಮಾಡ್ತಾರೆ, ನಾವೇನ್ ಮರಿತೀವಿ ನಮ್ಮ ಮಕ್ಕಳು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮರೆತು ಬಿಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅಂತ ಒಂದು ಸಂಸ್ಕಾರ, ಅಂತ ಒಂದು ಕಲ್ಚರ್, ಅಂತ ಒಂದು ಸಂಪ್ರದಾಯ ಸಮಾಜದೊಳಗಡೆ ಉಳಿಬೇಕು ಅನ್ನುವ ಮಾತನ್ನು ಕೂಡ ಹೇಳ್ತಾ, ಅದಕ್ಕೆ ರಾಮೇಶ್ ಅವರು